ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವಾಗೆದ್ದೆ ನೋಡಿ, ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲರೂ ಡೇ ಇನ್ ಮೈ ಲೈಫ್ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಇವತ್ತು ಡೇ ಇನ್ ಮೈ ಲೈಫ್ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಸೊ ಆ ವ್ಲಾಗ್ ಮಾಡಬೇಕು ಅಂತ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ರೆಡಿ ಆಗ್ತೀನಿ. ಓಕೆ, ಬಾಯ್. ಈಗ ಫ್ರೆಶ್ ಅಪ್ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಡೇ ಇನ್ ಮೈ ಲೈಫ್ ಮಾಡಿ ಅಂತ ಕೇಳ್ತಿದ್ದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಎರಡು ರೀಸನ್ ನಾನು ಡೇ ಇನ್ ಮೈ ಲೈಫ್ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ವರ್ಕಿಂಗ್ ವುಮೆನ್. ನಾನು ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ನಾನು ಟ್ರೈಪೋಡ್ ಎಲ್ಲ ಇನ್ನೂ ಏನೂ ತೊಗೊಂಡಿಲ್ಲ. ಡೇ ಇನ್ ಮೈ ಲೈಫ್ ಮಾಡೋದಕ್ಕೆ ತುಂಬ ರಿಸ್ಕ್ ಅನಿಸುತ್ತೆ, ಹಾಗೆ ಸೆಲ್ಫಿ ಈ ಥರ ಇಟ್ಕೊಂಡು ಮಾಡೋದಕ್ಕೆ. ಸೊ ಟ್ರೈಪೋಡ್ ಆರ್ಡರ್ ಮಾಡಿದ್ದೀನಿ. ಬಂದಿದ್ದಾದಮೇಲೆ ನಾನು ಆದಷ್ಟು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ರೆಗ್ಯುಲರ್ ಡೇ ಇನ್ ಮೈ ಲೈಫ್ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಹೇಳಿದೆ ಅಲ್ವಾ, ನಾನು 9 hours ಲಾಗ್ ಇನ್ ಲಾಗೌಟ್ ಆಗಬೇಕು. ಆ್ಯಂಡ್ ಏನೂ ಕಂಟೆಂಟ್ ಇಲ್ದಿರ ಬರೀ ನಾನು ಡೈಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಡೇ ಇನ್ ಮೈ ಲೈಫ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಇಷ್ಟು ದಿನ ಡಿಲೇ ಮಾಡಿದೆ, ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ವರ್ಕ್ಲೋಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಮಾಡಲಿಲ್ಲ. ನಮ್ಮ ಮಮ್ಮಿ ಬೆಳಗ್ಗೆನೇ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ, ಅಡುಗೆ ಕೂಡ ರೆಡಿ ಮಾಡಿದ್ದಾರೆ. ಸೊ ಇವತ್ತು ಡೇ ಹೆಂಗಾಗತ್ತೆ, ಏನು ದಸರಾ ನಮ್ಮ ಮನೇಲಿ ಹೆಂಗೆ ಆಚರಿಸಿದ್ವಿ ಅಂತ ಹೇಳ್ತೀನಿ ನೋಡಿ. ಇದು ನಮ್ಮ ಮನೆ ದೇವರ ಮನೆ, ಪುಟಾಣಿ ದೇವರ ಮನೆ. ಸೊ ಆಲ್ರೆಡಿ ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿದ್ದಾರೆ. ಇಲ್ಲಿ ದೇವರು ಇಷ್ಟರಲ್ಲೇ ನಾವು ಇಟ್ಟಿದ್ದೀವಿ. ಸೊ ಸಿಹಿ ಒಬ್ಬಟ್ಟು, ಖಾರ ಒಬ್ಬಟ್ಟು, ಹೆಸರುಸ್ಲಿ, ಅನ್ನ, ಒಬ್ಬಟ್ಟು, ಸಾರು, ಪಲ್ಯ ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ದಾರೆ. ಆ್ಯಂಡ್ ನಮಗೆ ಬೊಂಬೆ ಇಡೋ ಶಾಸ್ತ್ರ ಇದೆ. ಬಟ್ 10 ದಿನ ಬೊಂಬೆ ಕದಲ್ದಿರ ಎಲ್ಲ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅಮ್ಮನೂ ಸ್ಕೂಲಿಗೆ ಹೋಗ್ತಾರೆ, ಹಾಗಾಗಿ ಇಡಲ್ಲ. ಅದು ಪಟ್ಟದ ಗೊಂಬೆ, ನಮ್ಮ ಮನೆ ಪಟ್ಟದ ಗೊಂಬೆ. ಈಗ ದೇವರ ನೈವೇದ್ಯ ಆಯಿತು. ಇವಾಗ ನಮ್ಮೊಟ್ಟಿಗೆ ನೈವೇದ್ಯ ಮಾಡ್ಕೊಳ್ಳೋ ಟೈಮು. ನಮ್ಮಮ್ಮ ಒಬ್ಬಟ್ಟು ಹಾಕ್ತಿದ್ರು. ಸೊ ನೋಡಿ, ಒಂದು ಪ್ಲಾಸ್ಟಿಕ್ ಪೇಪರ್, ನೀವು ಎಣ್ಣೆ ಕವರ್ ಇಲ್ಲಾಂದರೆ ಬಟರ್ ಪೇಪರ್ ಒಬ್ಬಟ್ಟು ತಟ್ಟೋದಕ್ಕೆ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಆಯಿಲ್ ಹಾಕಬೇಕು. ಚೆನ್ನಾಗಿ ಆಯಿಲ್ ಹಾಕಿ ಈ ಥರ ಮೈದಾ ಮತ್ತು ಸಣ್ಣ ರವೆ ಕಲಿಸ್ಕೊಂಡಿರೋ ಹಿಟ್ಟನ್ನು ಎಣ್ಣೆ ಎಲ್ಲ ಹಾಕಿ ಊರಕ್ಕೆ ಬಿಟ್ಟಿರಬೇಕು. ಅದನ್ನು ಸ್ವಲ್ಪ ತೊಗೊಂಡು ಊರನ್ನ ಏನು ಮಾಡ್ಕೊಂಡಿರ್ತೀರ ಅದರೊಳಗಡೆ ಸ್ಟಫ್ ಮಾಡಿ ರೌಂಡ್ ಮಾಡಿ ಈ ಥರ ಆ ಪೇಪರ್ ಮೇಲೆ, ನಾನು ಮೈದಾ ಹಿಟ್ಟು ಕವರ್ ಬರುತ್ತೆ, ಸೊ ಆ ಕವರ್ನ ಯೂಸ್ ಮಾಡೋದು. ಸೊ ನೀವು ಯಾವುದನ್ನ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದಕ್ಕೆ ತಟ್ಟಕ್ಕೆ ಅಂತಲೇ ಸಿಗುತ್ತೆ, ಆ ಪೇಪರ್ನ ಯೂಸ್ ಮಾಡ್ಬೋದು. ಇದು ಸಿಹಿ ಒಬ್ಬಟ್ಟು. ಮತ್ತು ನಮ್ಮ ಮನೇಲಿ ಖಾರ ಒಬ್ಬಟ್ಟು ಮಾಡ್ತಾರೆ. ಖಾರ ಒಬ್ಬಟ್ಟು ಅಂದರೆ ಎಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ, ನನ್ನ ಫ್ರೆಂಡ್ಸೇ ಹೇಳ್ತಾರೆ. ಖಾರ ಒಬ್ಬಟ್ಟು ಅಂದರೆ ನೋಡಿ, ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಅದನ್ನು ಒಳಗಡೆ ಸ್ಟಫ್ ಮಾಡಬೇಕು. ಎಲ್ಲ ಹಬ್ಬಕ್ಕೂ ಸಿಹಿ ಒಬ್ಬಟ್ಟು, ಖಾರ ಒಬ್ಬಟ್ಟು ಎರಡೂ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಈ ಖಾರ ಒಬ್ಬಟ್ಟು ಅಂದರೆ ಸೇಮ್ ಆಲೂಗಡ್ಡೆ ಪಲ್ಯ ರೌಂಡ್ ಮಾಡಿಕೊಂಡು ಅದನ್ನು ಸ್ಟಫ್ ಮಾಡಿ ಹಾಕೋದು. ಹೆಸರುಸ್ಲಿನ ಸಹಿತ ನೀವು ಸ್ಟಫ್ ಮಾಡ್ಬೋದು ಇದರಲ್ಲಿ, ಆದರೆ ಕಿತ್ತೋಗುತ್ತೆ. ಹಾಗಾಗಿ ಹೆಸರುಸ್ಲಿದು ಅಷ್ಟಾಗಿ ಮಾಡಲ್ಲ. ಆಲೂಗಡ್ಡೆ ಪಲ್ಯನ ಈ ಥರ ಸ್ಟಫ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಪೂರ ನಮ್ಮಮ್ಮ ಒಬ್ಬಟ್ಟು ಸುಟ್ಟಿದ್ದಾಯಿತು. ಇವಾಗ ಎಲೆಗೆ ಬಡಿಸ್ಕೊಂಡು ತಿಂತಾ ಇದ್ದೀವಿ. ಸೊ ಹೆಸರುಸ್ಲಿ, ಖಾರ ಒಬ್ಬಟ್ಟು, ಸ್ವೀಟ್ ಒಬ್ಬಟ್ಟು, ಆಲೂಗಡ್ಡೆ ಪಲ್ಯ, ಚಿತ್ರಾನ್ನ, ತುಪ್ಪ, ಅನ್ನ ಮತ್ತು ಒಬ್ಬಟ್ಟು ಸಾರು, ಅನ್ನ, ಮಜ್ಜಿಗೆ ಇಷ್ಟೆಲ್ಲ ಮಾಡಿದರು. ಸಖತ್ತಾಗಿತ್ತು. ಖಾರದ ಒಬ್ಬಟ್ಟು ಮಾತ್ರ ಮಾಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪ್ರತಿ ವಿಜಯದಶಮಿ ಇಲ್ಲ ದುರ್ಗಾಷ್ಟಮಿಗೆ ಒಂದು ಕನ್ಯಾ ಮುತ್ತೈದೆಗೆ ಕುಂಕುಮ ಕೊಡ್ತೀವಿ. ಸೊ ಹಾಗಾಗಿ ಅದನ್ನು ಮುಗಿಸಿದ್ದಾದಮೇಲೆ ನಾನು ರೆಡಿ ಆಗಕ್ಕೆ ಕೂತ್ಕೊಂಡೆ. ಹಾಯ್, ಇವಾಗ ರೆಡಿ ಆಗೋಣ ಅಂತ ಬಂದೆ. ಫಸ್ಟ್ ಏನು ಮಾಡಬೇಕು, ನೀವು ರೆಡಿ ಆಗೋಕ್ಕಿಂತ ಮುಂಚೆ ಐಸ್ ಕ್ಯೂಬ್ಸ್ ಹಾಕಿ ಫೇಸ್ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರೋಸ್ ವಾಟರ್ ಹಾಕಿ ಬೇಕಾದರೂ ಕ್ಲೀನ್ ಮಾಡ್ಕೊಳ್ಬೋದು. ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ರೋಸ್ ವಾಟರ್ ಯೂಸ್ ಮಾಡಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ಐಸ್ ಕ್ಯೂಬ್ಸ್ ಇಲ್ಲ ರೋಸ್ ವಾಟರ್ ಏನೇನೋ ಹಾಕಿ ಸೊ ಕ್ಲೀನ್ ಮಾಡಿದ್ದಾದಮೇಲೆ ಇರೋ ಡಸ್ಟ್ ಎಲ್ಲ ಹೊರಗೆ ಬರುತ್ತೆ. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಸೌಂದರ್ಯ ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ಜೆಲ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಈ ಜೆಲ್ ಹಾಕ್ಕೊಂಡ್ರೆ ನಿಮಗೆ ಸ್ವೆಟ್ ಆಗೋದಿಲ್ಲ. ಸೊ ಸ್ವೆಟ್ ಆಗಬಾರ್ದು, ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಈ ಸೌಂದರ್ಯ ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ.
ಸೊ ನಾನು ಯಾವಾಗಲೂ ಮೇಕಪ್ ಮಾಡ್ಕೊಬೇಕಾದ್ರೂ ಈ ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ ಫಸ್ಟು, ಬಿಕಾಸ್ ನಾನು ತುಂಬ ಸ್ವೆಟ್ ಆಗ್ತೀನಿ. ಅದಕ್ಕಾಗಿ ಇದನ್ನ ಹಾಕಿ ನಾನು ರಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗಬಿಡಿ. ಸೊ ಆ ಡ್ರೈ ಆಗೋಷ್ಟೊತ್ತಿಗೆ ಆ ಡ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಬಯೋಲಿಂದು ಲಿಪ್ ಜೆಲ್ ಲಿಪ್ಗೆ ಹಾಕಿ ಬಿಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೊತ್ತು ನೀವು ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಯಾವುದನ್ನ ಲಿಪ್ ಬಾಮ್, ವ್ಯಾಸ್ಲಿನ್ ಯಾವುದನ್ನ ಸರಿ ಹಾಕಿ 1-2 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ಲಿಪ್ಸ್ಟಿಕ್ ಹಾಕಬೇಕು. ಸೊ ಹಾಗಾಗಿ ನಾನು ಇದನ್ನ ಹಾಕಿ ಬಿಟ್ಟಿದ್ದೀನಿ. ಸೊ ಇವಾಗ ಡ್ರೈ ಆಗಿದೆ. ಸೊ ಡ್ರೈ ಆಗಿದ್ದಾದಮೇಲೆ ನಾನು ಇವಾಗ ಮಾಯಿಶ್ಚರೈಸರ್, ನಾನು ಓಪಲ್ ತೊಗೊಂಡಿದ್ದೀನಿ. ಮಾಯಿಶ್ಚರೈಸರ್ ಕ್ರೀಮ್ ಹಾಕಿ ಸ್ವಲ್ಪ ಫೇಸ್ನ ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಯೂಸ್ ಮಾಡಿ ಕ್ರೀಮ್ನ ಅಪ್ಲೈ ಮಾಡಿದ್ದಾದಮೇಲೆ ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನೀವು ಫೌಂಡೇಶನ್ ಎಲ್ಲ ಹಾಕ್ಕೊಳ್ಳಿ. ನಾನಿವತ್ತು ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ, ಬಿಕಾಸ್ ನಾನು ಕಾಸ್ಮೆಟಿಕ್ಸ್ ಏನು ಸ್ವಲ್ಪ ದಿನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಡಾಕ್ಟರ್ ಸಜೆಸ್ಟ್ ಮಾಡಿರೋ ಬರೀ ಫೇಸಿಗೆ ಮಾತ್ರ ಅಲ್ಲ, ನೆಕ್ ಮತ್ತು ಇಯರ್ಸ್ ಹತ್ರನೂ ಹಾಕಬೇಕು, ಇಲ್ಲಾಂದರೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನೆಕ್ ಹತ್ರ ಮತ್ತು ಇಯರ್ ಹತ್ರ ಎಲ್ಲ ಹಾಕ್ಕೊಳ್ಳಿ. ನಾನು ಫ್ಯೂಚರಲ್ಲಿ ನಿಮಗೆ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಅಂತ ಬ್ಲೆಂಡರ್ ಸಮೇತ ತೋರಿಸ್ತೀನಿ. ಮತ್ತು ನಾನು ಹ್ಯಾಂಡ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೆಫೀನ್ ಅವ್ರದ್ದು ಹ್ಯಾಂಡ್ ಕ್ರೀಮ್. ನಾನು ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಬೈ ಮಾಡಿದ್ರೆ, ಸೊ ಬೈ ಮಾಡಿದಾದಮೇಲೆ ಇದ್ರ ಬಗ್ಗೆ ರಿವ್ಯೂ ಕೂಡ ಒಂದು ಸತಿ ನಾನು ಕೊಡ್ತೀನಿ. ಬಟ್ ತುಂಬ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿದೆ, ಕಾಫಿ ಫ್ಲೇವರ್ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹ್ಯಾಂಡೆಲ್ಲ ಸಾಫ್ಟ್ ಆಗುತ್ತೆ, ಸ್ಮೂತ್ ಅನಿಸುತ್ತೆ ಇದು ಅಪ್ಲೈ ಮಾಡಿದ್ದಾದಮೇಲೆ. ಸೊ ನಾನು ಇದನ್ನ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ. ಬಟ್ ನಾನು ಎಲ್ಲ ಪ್ರಾಡಕ್ಟ್ಸ್ದು ರಿವ್ಯೂ ಕೊಡಬೇಕು ಅಂತ ಇದ್ದೀನಿ. ಇವಾಗ ಸದ್ಯಕ್ಕೆ ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ, ಹ್ಯಾಂಡ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಇಯರಿಂಗ್ ಹಾಕ್ಕೊಳ್ಳೋಣ. ಈ ಜುಮ್ಕ ಹಾಕಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಐ ಮೇಕಪ್ ಮಾಡ್ಕೊಳ್ತಿದ್ದೀನಿ. ನಾನು ಐ ಮೇಕಪ್ ಮಾಡ್ಕೊಳ್ಳೋಕ್ಕೆ ಐ ಶೇಡ್ಸ್ನ ಫಸ್ಟ್ ಹಾಕ್ಕೊಂಡು ಆಮೇಲೆ ನೀವು ಐಲೈನರ್ ಮತ್ತು ಕಾಜಲ್ ಅಪ್ಲೈ ಮಾಡ್ಕೊಳ್ಬೇಕು. ನಾನಿವತ್ತು ಐ ಶೇಡ್ಸ್ ಯೂಸ್ ಮಾಡ್ತಿಲ್ಲ, ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ನಾನು ಹೈಲೈಟರ್ನ ಕೈಯಲ್ಲೇ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬ್ರಷ್ ಯೂಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಂಗೆ ಲೈಟಾಗಿ ಸಾಕು, ಮಾತ್ರ ಹೈಲೈಟರ್ ಹಾಕ್ಕೊಳ್ತಿದ್ದೀನಿ. ಸೊ ಹೈಲೈಟರ್ ಹಾಕೊಂಡಿದ್ದಾದಮೇಲೆ ಇದ್ದೀನಿ ನೋಡಿ, ಲ್ಯಾಕ್ಮಿ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಕಾಜಲ್ ಆಗಿ ಐಲೈನರ್ ಆಗಿ ಎರಡೂ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಮತ್ತೆ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ಐಲೈನರ್ ಬೇರೆ ಯೂಸ್ ಮಾಡೋದು, ಬಟ್ ಇದರಲ್ಲಿ ಕಾಜಲ್ನೇ ಐಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಹಾಕ್ಬೇಡಿ, ಯಾವತ್ತೇ ಆಗಲಿ ನಿಮ್ಮ ಐ ಬ್ರೈಟಾಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಡಾರ್ಕಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಮೇಲೇನೂ ಅಷ್ಟೇ, ಕಣ್ಮೇಲೂ ಅಷ್ಟೇ, ಐಲೈನರ್ ಆಗಲಿ ಕಾಜಲ್ ಆಗಲಿ ಏನು ನೀವು ಹಾಕ್ತಿರೋ ಅದನ್ನ ನೀವು ತಿಕ್ಕಾಗಿ ಹಾಕಬೇಕು. ತಿನ್ನಾಗಿ ಹಾಕಿದ್ರೆ ನಿಮ್ಮ ಐಸ್ ಬ್ರೈಟಾಗಿ ಕಾಣೋದಿಲ್ಲ. ಸೊ ಅದನ್ನ ತಿಕ್ಕಾಗಿ ಅಪ್ಲೈ ಮಾಡಿ. ನೋಡಿ, ಕಾಜಲ್ ಅಪ್ಲೈ ಮಾಡಿದಾಯಿತು. ಇವಾಗ ಸೇಮ್ ಇದನ್ನೇ ನಾನು ಐಲೈನರ್ ಆಗಿ ಅಪ್ಲೈ ಮಾಡ್ತೀನಿ. ಸೊ ಕಣ್ಮೇಲೆ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ ಫಸ್ಟು ಅಂತ, ಒಂದು ಮಾರ್ಕ್ ಹಾಕ್ಕೊಂಡು ಅದ್ರೊಳಗಡೆ ಫಿಲ್ ಮಾಡಿ. ಸೊ ಅವಾಗ ಈಸಿ ಆಗುತ್ತೆ.
ಹುಷಾರಾಗಿ ಮಾಡ್ಕೊಳ್ಳಿ. ಊರು ಏನೇನೋ ಇದಾದ್ರೂ ಕಣ್ಣೊಳಗೆ ಪ್ರೆಕ್ ಆಗುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಟೈಮ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇವಾಗ ಐದು ರೆಡಿ ಆಯಿತು. ಸ್ಟಿಕ್ಕರ್, ಸೊ ನಾನು ಇವತ್ತು ಈ ಸ್ಟೋನ್ ಸ್ಟಿಕ್ಕರ್ ತೊಗೊಳ್ತಿದ್ದೀನಿ. ಬೇಕಾದರೆ ನೀವು ಡ್ರೆಸ್ ಮ್ಯಾಚಿಂಗ್ ಸ್ಟಿಕ್ಕರ್ಸ್ ನೀವು ಯಾವ ಥರ ಹಾಕ್ತಿರೋ ಅದು ತೊಗೊಳ್ಬೋದು. ನಾನು ಯೂಶಲಿ ಸ್ಟೋನ್ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಸ್ಟೋನ್ ಸ್ಟಿಕ್ಕರ್ ತೊಗೊಳ್ತಿದ್ದೀನಿ. ಓಕೆನಾ? ಸೊ ಇಷ್ಟು 2 ಥಿಂಗ್ಸ್ ಇದ್ದರೆ ನಿಮ್ಮ ಮೇಕಪ್ ಕಂಪ್ಲೀಟ್ ಅನಿಸುತ್ತೆ. ಸೊ ಆ 2 ಥಿಂಗ್ಸ್ ಬಂದು ಒಂದು ಕಾಜಲ್ ಲಿಪ್ಸ್ಟಿಕ್ ಇದ್ರೂ ಸಾಕು, ನಿಮ್ಮ ಫೇಸ್ ಗ್ಲೋ ಆಗುತ್ತೆ. ಸೊ ನಾನು ಔಟ್ಲೈನರ್ ಎಲ್ಲ ಯೂಸ್ ಮಾಡ್ತಿಲ್ಲ. ಔಟ್ಲೈನರ್ ಎಲ್ಲ ತುಂಬ ಜಾಸ್ತಿ ಫಂಕ್ಷನ್ಸ್ ಇದ್ದರೆ ಹಂಗೆ ಯೂಸ್ ಮಾಡೋದು. ಇವತ್ತು ನಾನು ನಿಮ್ಗೆ ತೋರಿಸ್ತಿರೋದು ಸಿಂಪಲ್ ಮೇಕಪ್ ಅಷ್ಟೇ, ವಿತೌಟ್ ಫೌಂಡೇಶನ್, ವಿತೌಟ್ ಹೈಲೈಟರ್ಸ್, ಓಕೆ, ಐ ಶೇಡ್ಸ್ ಎಲ್ಲ ಏನೂ ಯೂಸ್ ಮಾಡಿದಿರ ಸಿಂಪಲ್ ಆಗಿ ನೀವು ಹೇಗೆ ಫಾಸ್ಟಾಗಿ ರೆಡಿ ಆಗ್ಬೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ. ಸೊ ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ಮೆಬಿಲಿನ್ ಅವ್ರದ್ದು. ಮೆಬಿಲಿನ್ ಕೋಡ್ ಬಂದು 72R702, ಬೇಕಾದರೆ ತಗೊಳ್ಳಿ. ಸ್ಮೋಕಿಂಗ್ ರೆಡ್ 10 ಇದು ನಂಬರ್. ಸೊ ಈ ಲಿಪ್ಸ್ಟಿಕ್ನ ಇವಾಗ ಅಪ್ಲೈ ಮಾಡ್ತಿದ್ದೀನಿ. ಅಪ್ಲೈ ಮಾಡಿದಾದ್ಮೇಲೆ ಒಂದ್ಸತಿ ಹೀಗೆ ಅನ್ಕೊಂಡ್ರೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಲಿಪ್ಸ್ಟಿಕ್. ನೋಡಿ ಈಗ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾನು ಆ್ಯಕ್ಚುಲಿ ನಿಮಗೆ ಇದು ತೋರಿಸ್ಬೇಕು ಅಂತ ಅನ್ಕೊಂಡೆ, ಸ್ಟ್ರೈಟ್ನಿಂಗ್ ಮಾಡೋದು, ಸ್ಟ್ರೈಟ್ನರ್ ಎಲ್ಲ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿಸ್ತೀನಿ. ಹೇರ್ ಸ್ಟೈಲ್ ನಾನು ಏನು ಮಾಡಿಲ್ಲ, ಮುಂದೆ ಸ್ವಲ್ಪ ಕೂದಲನ್ನ ಬಾಚ್ಕೊಂಡು ಅದನ್ನು ಸೈಡ್ಗೆ ಕೂದಲು ತೆಗೆದು ಮೇಲೆ ಪಫ್ ತೆಗೆದಿದ್ದೀನಿ. ಸೊ ಆ ಕೂದಲು ಈ ಕಡೆ ಟಿಕ್ ಪಿನ್ ಹಾಕಿದ್ದೀನಿ, ಅದನ್ನ ರಿಮೂವ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಈ ಥರ ಸೈಡಿಗೆ ತಗೊಬೋದು, ಇಲ್ಲಾಂದರೆ ಇದನ್ನ ಈ ಥರ ಸೈಡಿಗೆ ಬೇಕಾದರೂ ಕೂದಲು ಈ ಥರ ಬಿಟ್ಬಿಡ್ಬೋದು. ನೋಡಿ, ಸೊ ಕ್ಲಿಪ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ ಆ ಕ್ಲಿಪ್ ಹಾಕೋದನ್ನು ಅಷ್ಟೇ, ಏನು ಸೈಡಿಗೆ ಬಿಟ್ಟಿದ್ದೀವಿ ನಾವು ಅದನ್ನ ತಗೊಂಡು ಅದನ್ನ ಹಿಂಗೆ ರೋಲ್ ಮಾಡಿ ಈ ಸೈಡಿಗೆ ಹಿಂಗೆ ಕ್ಲಿಪ್ ಹಾಕಿ ಇದನ್ನ ಬಫ್ ಥರ ಹಿಂಗೆ ತಗೊಳ್ಳಿ. ಹೇಗೆ ಅನಿಸ್ತು, ಆಗಿದೆಯಾ ಲುಕ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಪಲ್ ಆಗಿ ಆಗಿರೋದು ನನ್ನ ಮೇಕಪ್, ಹೆವಿ ಏನು ಯೂಸ್ ಮಾಡಿಲ್ಲ ಆ್ಯಂಡ್ ಯೂಸ್ ಮಾಡೋಂಗಿಲ್ಲ ಇನ್ನು ಸ್ವಲ್ಪ ದಿನ, ಹಾಗಾಗಿ ನಾನು ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಈ ಮೇಕಪ್ ತೋರಿಸಿಲ್ಲ. ನೋಡಿ ಸಿಂಪಲ್ ಆಗಿ ಹೇಗೆ ನೀವು ರೆಡಿ ಆಗ್ಬೋದು ಮನೆಯಲ್ಲಿ ಹಬ್ಬಕ್ಕೆ ಯಾವ್ದನ ಅಂತ ತೋರಿಸಿದೀನಿ. ಮತ್ತೆ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಿ ಕೂಡ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವ್ಲಾಗ್ ಅಥವಾ ಈ ಮೇಕಪ್ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ. 2 ಥಿಂಗ್ಸ್ ಇದ್ರೆ ನಿಮ್ಮ ಮೇಕಪ್ ಹೈಲೈಟ್ ಆಗುತ್ತೆ. ಒಂದು ಲಿಪ್ಸ್ಟಿಕ್, ಇನ್ನೊಂದು ಐಲೈನರ್. ಓಕೆ, ಮತ್ತೆ ಈಗ ಆಕ್ಚುಲಿ ನಾನು ಸ್ಟ್ರೈಟ್ನಿಂಗ್ ಎಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಗಾಡಿ ಪೂಜೆ ಎಲ್ಲ ಮಾಡೋದಿದೆ. ಮತ್ತೆ ನಮ್ಮ ತಾತಾಗೆ ನಮ್ಮ ಪಪ್ಪಂಗೆಲ್ಲ ಆರತಿ ಮಾಡ್ಬೇಕು ಇವತ್ತು. ಸೊ ಹಾಗಾಗಿ ಟೈಮ್ ಆಗೋಗುತ್ತೆ ಅನ್ನೋ ಸಲುವಾಗಿ ನಾನು ಇವತ್ತು ಜಾಸ್ತಿ ಮೇಕಪ್ ಮಾಡಿಲ್ಲ, ನಾನು ಸ್ಟ್ರೈಟ್ನಿಂಗ್ ಮಾಡೋದೆಲ್ಲ ತೋರಿಸಿಲ್ಲ. ಬೇರೆ ವಿಡಿಯೋದಲ್ಲಿ ನಾನು ಖಂಡಿತ ತೋರಿಸ್ತೀನಿ. ಬನ್ನಿ ಇವಾಗ ಗಾಡಿ ಪೂಜೆ ಮಾಡೋದು ಎಲ್ಲ ಕ್ಯಾಪ್ಚರ್ ಮಾಡಬೇಕು, ಹೋಗೋಣ. ಇವಾಗ ನಮ್ಮ ತಾತ ಗಾಡಿ ಪೂಜೆ ಮಾಡ್ತಿದ್ದಾರೆ. ಆಕ್ಸಸ್ 125 ಇರೋದು ನಮ್ಮ ಪಪ್ಪನ ಗಾಡಿ, ಆ ಕಡೆ TVS ಇರೋದು ನಮ್ಮ ತಾತನ ಗಾಡಿ. ಸೊ ಪೂಜೆ ಮಾಡಿ ಏನೋ ಮಿಠಾಯಿ ಪ್ರಸಾದ ಕೂಡ ಕೊಟ್ಟಿದ್ದಾರೆ ನಮ್ಮ ತಾತ. ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿತ್ತು. ಬನ್ನಿ ಪೂಜೆ ಮಾಡ್ತಾರೆ, ನೋಡೋಣ. ಆಮೇಲೆ ಆರತಿ ಕೂಡ ಮಾಡ್ತೀವಿ, ನೋಡಿ.
ಚೆನ್ನಾಗಿದೆ ಕಬ್ಬಿ ಕೊಡಿ. ಘಟವನ್ನು ಹೊತ್ತಿಕೊಳಿತಾ ನೀರ ನೀವು ಗಾಡಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಪ್ರತಿ ದಸರಾಗೆ ನಾವು ಮನೆಯಲ್ಲಿ ಯಾರು ಗಂಡು ಮಕ್ಳು ಇರ್ತಾರೆ ಅವರಿಗೆಲ್ಲರಿಗೂ ಆರತಿ ಮಾಡ್ತೀವಿ. ಸೊ ನಮ್ಮ ಪಪ್ಪ ನಮ್ಮ ತಾತ ಇಬ್ಬರಿಗೂ ಇವಾಗ ಆರತಿ ಮಾಡಬೇಕು. ಆರತಿ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ತಾತ ಮಾತ್ರ ಇದ್ದರು, ನಮ್ಮ ಪಪ್ಪ ಎಲ್ಲೋ ಹೊರಡಬೇಕಾಗಿತ್ತು. ಸೊ ಹಂಗಾಗಿ ಅವರು ಹೊರಟರು. ಮತ್ತೆ ಅವ್ರು ಬಂದಿದ್ದಾದ್ಮೇಲೆ ಆರತಿ ಮಾಡಿದ್ವಿ. ಇವತ್ತು ಖರ್ಚಿಗೆ ಕಾಸು ಸಿಕ್ತು. ಆರತಿ ಮಾಡಿದ ತಕ್ಷಣ ಇದೊಂಥರ ಖುಷಿ. ಚಿಕ್ಕ ವಯಸ್ಸಿಂದ ಆರತಿ ಮಾಡಿದ್ರೆ ಕಾಸು ಕೊಡ್ತಾರೆ ಅಂತ ಆರತಿ ಮಾಡ್ತಿದ್ವಿ. ಇವಾಗ ಎಲ್ಲ ಮುಗೀತು, ದಸರಾ ಮುಗೀತು, ನಿಮ್ಮ ಮನೆಯಲ್ಲೂ ಮುಗೀತು ಅಂತ ಅಂದ್ಕೊಳ್ತೀನಿ. ಸೊ ಫುಲ್ ಮುಗ್ದಿದ್ದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಫೇಸ್ ವಾಶ್ ಮಾಡಿದ್ರೂ ನೀವು ಸರ್ಟೇನ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಹೋಗಲ್ಲ. ಆ್ಯಂಡ್ ಫೇಸ್ ವಾಶ್ ಮಾಡಿದಾದ್ಮೇಲೆ ಫುಲ್ ಪ್ರೆಸ್ ಮಾಡ್ತೀನಿ. ಫುಲ್ ಒರೆಸ್ಬೇಡಿ, ಒಂಥರ ಜಸ್ಟ್ ಪ್ರೆಸ್ ಮಾಡಿ ಟವಲಲ್ಲಿ ಪ್ರೆಸ್ ಮಾಡಿಬಿಟ್ಟು ಕಾಟನ್ ತಗೊಂಡು ಕಾಟನಲ್ಲಿ ಈ ಕಣ್ಮೇಲಿರುವಂಥ ಕಾಜಲ್ ಮತ್ತು ಲಿಪ್ಸ್ಟಿಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಯಾವತ್ತೇ ಆಗಲಿ ನೀವು ಮೇಕಪ್ ಮಾಡ್ಕೊಂಡಿದ್ದಾದ್ಮೇಲೆ ಮೇಕಪ್ ರಿಮೂವ್ ಮಾಡಿಬಿಟ್ಟು ಮಲ್ಕೊಳ್ಳಿ, ಇಲ್ಲಾಂದರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನಿವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಅಲೋವೆರಾ ಜೆಲ್ ಯೂಸ್ ಮಾಡಿನೂ ರಿಮೂವ್ ಮಾಡ್ಬೋದು. ಸ್ವಲ್ಪ ಬೇಗ ಹೋಗಲ್ಲ, ಟೈಮ್ ತೊಗೊಳತ್ತೆ. ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ ಕೂಡ ರಿಮೂವ್ ಮಾಡಿದ್ದೀನಿ ನಾನು. ಯಾವಾಗಲೂ ಮೇಕಪ್ ರಿಮೂವರ್ ಅಂತಲೇ ಇಲ್ಲ, ಚಲ್ತಾ ಹೈ, ಎಲ್ಲದರಲ್ಲೂ ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ. ಕೊಕೊನಟ್ ಆಯಿಲಲ್ಲಿ ರಿಮೂವ್ ಮಾಡ್ಕೊಳ್ಬೋದು, ಬೇಗ ಬರುತ್ತೆ. ಸೊ ಇವಾಗ ರಿಮೂವ್ ಮಾಡ್ತೀನಿ. ಕಾಟನ್ ತಗೊಳ್ಳಿ. ಕಾಟನ್ ತಗೊಂಡು ಅದಕ್ಕೆ ನಾನು ಆಲ್ರೆಡಿ ಡಿಪ್ ಮಾಡಿದ್ದೀನಿ ಕೊಕೊನಟ್ ಆಯಿಲ್ನ. ಕೊಬ್ಬರಿ ಎಣ್ಣೆನ ಹತ್ಕೊಂಡಿದ್ದೀನಿ. ಅದನ್ನು ಜೆಂಟಲಾಗಿ ನೋಡಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ರಿಮೂವ್ ಆಗೋಗುತ್ತೆ. ರಿಮೂವ್ ಆಗಿದೆ. ಸೊ ಕೆಳಗಡೆ ಕೂಡ ಹಾಗೆ ರಿಮೂವ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕಾಟನ್ ತಗೊಳ್ಳಿ. ನೋಡಿ ಪೂರ ರಿಮೂವ್ ಆಗಿದೆ. ರಿಮೂವ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಕಾಟನ್ ತಗೊಂಡು ರಿಮೂವ್ ಮಾಡಿ. ಎಕ್ಸ್ಟ್ರಾ ಎಷ್ಟು ಕಾಟನ್ ಬೇಕೋ ನೋಡ್ಕೊಂಡು ತಗೊಳ್ಳಿ. ಕಾಟನ್ನೇ ಅಲ್ಲ, ನೀವು ಇಯರ್ ಬಡ್ಸಲ್ಲಿ ಬೇಕಾದ್ರೂ ಇದನ್ನ ಬಡ್ಸ್ ತಗೊಂಡು ಬಡ್ಸಲ್ಲಿ ಕೂಡ ರಿಮೂವ್ ಮಾಡ್ಬೋದು. ಮತ್ತೆ ಇನ್ನು ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ. ಕಾಟನ್ ತಗೊಂಡು ಸೇಮ್ ರಬ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮೇಕಪ್ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿಬಿಟ್ಟೆ ಮಲ್ಕೊಳ್ಳಿ. ಸೊ ಇದು ರಿಮೂವ್ ಮಾಡಿದ್ದಾದಮೇಲೆ ನಾನು ಡೈಲಿ ಡಾಕ್ಟರ್ ಕ್ರೀಮ್ ಕೊಟ್ಟಿದ್ದಾರೆ, ಆ ಕ್ರೀಮನ್ನ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಡೈಲಿ ರೂಟೀನ್ ಇದು. ಮುಂಚೆ ಎಲ್ಲ ನಾನು ಈ ಥರ ಕ್ರೀಮ್ ಏನು ಅಪ್ಲೈ ಮಾಡ್ತಿರ್ಲಿಲ್ಲ, ಬರೀ ಲಿಪ್ ಜೆಲ್ ಹಾಕೊಂಡು ಮಲ್ಕೊಳ್ತಿದ್ದೆ. ಬಟ್ ಇವಾಗ ಸ್ಕಿನ್ ಕೇರ್ ಅಂತ ಡರ್ಮೆಟಾಲಜಿಸ್ಟ್ ಕೊಟ್ಟಿರೋದ್ರಿಂದ ನಾನು ಅಪ್ಲೈ ಮಾಡಲೇಬೇಕಾಗತ್ತೆ. ಏನು ಮಾಡೋದು, ನನ್ನ ಸ್ಕಿನ್ ಅಲ್ವಾ. ಸೊ ಹಾಗಾಗಿ ಇವಾಗ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾದ್ಮೇಲೆ ಸೊ ಪೂರ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನು ಆವಾಗಲೇ ತೋರಿಸ್ದೆ ಅಲ್ವಾ ನಿಮಗೆ ಬಾಯಲಿನ್ ಜೆಲ್. ಸೊ ಆ ಬಾಯಲಿನ್ನ ಅಪ್ಲೈ ಮಾಡ್ತೀನಿ. ಹಾಕೊಳ್ತೀನಿ ನೈಟ್. ಲಿಪ್ ಜೆಲ್ ಹಾಕೊಂಡಿದ್ದಾದ್ಮೇಲೆ ಈ ಕ್ರೀಮ್ ಅಪ್ಲೈ ಮಾಡಿಕೊಂಡು ಲಿಪ್ ಜೆಲ್ ಹಚ್ಕೊಂಡು ಮಲ್ಕೊಳ್ಳೋದು. ನೋಡಿ ಕಂಪ್ಲೀಟಾಗಿ ಮೇಕಪ್ ರಿಮೂವ್ ಆಗಿದೆ. ಕಂಪ್ಲೀಟಾಗಿ ಪ್ಲೀಸ್ ಕಂಪ್ಲೀಟಾಗಿ ಮೇಕಪ್ ರಿಮೂವ್ ಮಾಡಿಬಿಟ್ಟೆ ಮಲ್ಕೊಳ್ಳಿ. ಇಲ್ಲ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಮುಂಚೆ ಮೇಕಪ್ ರಿಮೂವ್ ಮಾಡ್ತಿರ್ಲಿಲ್ಲ, ಡಾರ್ಕ್ ಸರ್ಕಲ್ಸ್ ಥರ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಇವಾಗ ಮೇಕಪ್ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮಲ್ಕೊಳ್ತೀನಿ.
ಆ್ಯಂಡ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇರೆ ಬೇರೆ ಥರ ಮೇಕಪ್ ವಿಡಿಯೋಸ್ ಅಥವಾ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ಇರೋ ವಿಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ನೋಡಿದ್ದಕ್ಕೆ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.